ಅದು ದೇಶ ರಕ್ಷಣೆಗಾಗಿ ಸತತ ನೌಕಾನೆಲೆಯಲ್ಲಿ ನೌಕಾಸೇನೆಯೊಂದಿಗೆ ದುಡಿದ ನೌಕೆ 29 ವರ್ಷಗಳ ಕಾಲ ಕಡಲಿನಲ್ಲಿ ಶತ್ರುಗಳ ಸಂಹಾರಕ್ಕೆ ಹೋರಾಟ ನಡೆಸಿ ಕೊನೆಗೆ ವಿಶಾಖಪಟ್ಟಣ ನೌಕಾನೆಲೆಯಲ್ಲಿ ಭಾರತೀಯ ನೌಕಾಸೇನೆಯ ಕರ್ತವ್ಯದಿಂದ ನಿವೃತ್ತಿ ಹೊಂದಿ ಕಾರವಾರದ ಟಾಗೋರ್ ಕಡಲ ತೀರದ ಮ್ಯೂಸಿಯಂ ಆಗಿ ನಿಂತು ಕಳೆದ 18 ವರ್ಷಗಳಿಂದ ಪ್ರವಾಸಿಗರಿಗೆ ಸೇನೆಯ ಇತಿಹಾಸ ಸಾರುತ್ತಿದ್ದ ಈ ನೌಕಾ ಸದ್ಯ ದುಸ್ಥಿತಿಯ ಹಂತ ತಲುಪಿದ್ದು ಅಂದು ಇದೀಗ ಈ ನೌಕೆಯನ್ನ ದುರಸ್ತಿ ಮಾಡುವ ಕಾರ್ಯಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಹೌದು, ಐಎನ್ಎಸ್ ಚಾಪೆಲ್ ಭಾರತೀಯ ನೌಕಾಪಡೆಯ ಹೆಮ್ಮೆಯ ಯುದ್ಧ ನೌಕೆ. ರಷ್ಯಾ ನಿರ್ಮಿತ ಈ ಯುದ್ಧ ನೌಕೆ 1976ರಲ್ಲಿ ವಿಶಾಖಪಟ್ಟಣ ನೌಕಾನೆಲೆಗೆ ಆಗಮಿಸಿತ್ತು. ಸುಮಾರು 375 ಟನ್ ತೂಕದ ಯುದ್ಧ ನೌಕೆ ಸಾಕಷ್ಟು ವಿಶೇಷತೆಯನ್ನು ಹೊಂದಿತ್ತು. ಗಂಟೆಗೆ 70 ಕಿಲೋಮೀಟರ್ ವೇಗವಾಗಿ ಸಾಗುವ ಚಾಪೆಲ್ ಯುದ್ಧ ನೌಕೆಯಲ್ಲಿ 4 ಕ್ಷಿಪಣಿ ನಾಶಕ ಹಾಗೂ 2 ವಿಮಾನ ನಾಶಕಗಳು ಸದಾ ಸನ್ನದ್ಧವಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಇನ್ನು 4 ಕಿಲೋಮೀಟರ್ ದೂರದ ವಿಮಾನಗಳನ್ನು ಹೊಡೆದುರುಳಿಸುವ ಶಕ್ತಿ ಇದ್ದ ಚಾಪೆಲ್ ಯುದ್ಧ ನೌಕೆ ಸತತವಾಗಿ 29 ವರ್ಷಗಳ ಕಾಲ ಕಡಲಿನಲ್ಲಿ ದೇಶ ರಕ್ಷಣೆಗಾಗಿ ಸೇವೆಯನ್ನ ಸಲ್ಲಿಸಿತ್ತು. ಕಳೆದ 2005ರಲ್ಲಿ ತನ್ನ ಸೇವೆಯಿಂದ ನಿವೃತ್ತಿಯಾಗಿದ್ದ ಈ ಚಾಪೆಲ್ ನೌಕೆಯನ್ನ ನಂತರ ಕಾರವಾರಕ್ಕೆ ಕೊಡಲು ತೀರ್ಮಾನಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಚಾಪೆಲ್ ಯುದ್ಧ ನೌಕೆಯನ್ನ ಪಡೆದ ಜಿಲ್ಲಾಡಳಿತ ವಾರ್ಶಿಪ್ ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಿದೆ. ಐಎನ್ಎಸ್ ಚಾಪೆಲ್ ಯುದ್ಧ ನೌಕೆ 2006 ನವೆಂಬರ್ 7ನೇ ತಾರೀಕು ಕಾರವಾರದ ಟ್ಯಾಗೋರ್ ಕಡಲ ತೀರಕ್ಕೆ ಕಾಲಿಟ್ಟು ಸಾರ್ವಜನಿಕ ವೀಕ್ಷಣೆಗೆ ಮ್ಯೂಸಿಯಂ ಮೂಲಕ ತನ್ನ ಕಾರ್ಯವನ್ನ ಪ್ರಾರಂಭಿಸಿತ್ತು. ಕಾರವಾರಕ್ಕೆ ನೌಕೆ ತಂದು 18 ವರ್ಷಗಳಾಗಿದ್ದು ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿದು ನೌಕೆಗೆ ಪ್ರವಾಸಿಗರ ಭೇಟಿಯನ್ನ ಬಂದ್ ಮಾಡುವ ಸ್ಥಿತಿಯಲ್ಲಿತ್ತು. ಇದೀಗ ಎಚ್ಚೆತ್ತುಕೊಂಡು ಉತ್ತರ ಕನ್ನಡ ಜಿಲ್ಲಾಡಳಿತ ಸುಮಾರು 45 ಲಕ್ಷ ವೆಚ್ಚದಲ್ಲಿ ನೌಕೆಯನ್ನ ಮತ್ತೆ ರಿಪೇರಿ ಮಾಡುವ ಮೂಲಕ ಪ್ರವಾಸಿಗರನ್ನ ಹೆಚ್ಚು ಸೆಳೆಯುವ ಕಾರ್ಯಕ್ಕೆ ಮುಂದಾಗಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಇದು ಕರ್ನಾಟಕದ ಕಾಶ್ಮೀರ. ಮತ್ತು ಈ ರವೀಂದ್ರನಾಥ್ ಠಾಗೋರ್ ಬೀಚು, ಇಲ್ಲಿ ರವೀಂದ್ರನಾಥ್ ಠಾಗೋರ್ ಅವರು ಇಲ್ಲಿ ಕವನ ಬರೆದಂಥ ಒಂದು ಪ್ರದೇಶ ಇದು. ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮುಕುಟ ಸಹಿತ ಹೌದು, ಮತ್ತು ಕರ್ನಾಟಕದ ಒಂದು ಮುಕುಟ ಸಹಿತ ಹೌದು. ಇಲ್ಲಿ ಒಂದು ಚಪಲ್ ಅಂತ ಹೇಳುವಂಥ ಒಂದು ಯುದ್ಧ ನೌಕೆಯನ್ನು ಜನರ ವೀಕ್ಷಣೆಗಾಗಿ ಇಟ್ಟಿದ್ದು. ಅನೇಕ ಯುದ್ಧಗಳನ್ನು ಮಾಡಿದಂಥ ಒಂದು ನೌಕೆ, ಯುದ್ಧ ನೌಕೆ. ಹಾಗಾಗಿ ಈ ವೀಕ್ಷಣೆಗೆ ಜನ ಬರ್ತಾಯಿದ್ರು. ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳು, ಪ್ರವಾಸ ಬೇರೆ ಬೇರೆ ಜಿಲ್ಲೆಯಿಂದ, ಬೇರೆ ಬೇರೆ ರಾಜ್ಯದಿಂದ ಸಹಿತ ಇಲ್ಲಿ ವೀಕ್ಷಣೆಗಾಗಿ ಬರ್ತಾಯಿದ್ರು. ಇದೇನಾಗಿದೆ ಅಂತ ಹೇಳಿದ್ರೆ, ವೀಕ್ಷಣೆ ಮಾಡೋದು ಹೋಗೋದು ಬಿಟ್ಟರೆ ಆಮೇಲೆ ಇದ್ರ ನಿರ್ವಹಣೆ ಇಲ್ಲದೆ ಈ ತುಕ್ಕು ಹಿಡಿದು ಬಣ್ಣ ಹೋಗಿ ಇವೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿತ್ತು. ಆದರೆ ಈಗ ಜಿಲ್ಲಾಡಳಿತ ಒಂದು ಸುಣ್ಣ ಬಣ್ಣ ಮಾಡುವಂಥ ಕಾರ್ಯಕ್ರಮ, ಅದೇ ರಿಪೇರಿ ಏನಿದೆ ಇದು ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದಕ್ಕೆ ಒಂದು ಟೆಂಡರ್ ಕರೆದು ಒಂದು ಸುಮಾರು 45 ಲಕ್ಷ ವೆಚ್ಚದಲ್ಲಿ ಅದಕ್ಕೆ ನಿರ್ವಹಣೆ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದೆ. ಇದು ಶ್ಲಾಘನೀಯ. ಅದ್ರ ಜೊತೆಗೆ ಅದರ ಪಕ್ಕದಲ್ಲೇ ಒಂದು ಯುದ್ಧ ವಿಮಾನ ಸಹಿತ ಅಲ್ಲಿ ತಂದು ಇಟ್ಟಿದ್ದಾರೆ. ಅದು ಸಹಿತ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇರದೇ ಇರುವಂಥದ್ದು. ಇದು ಬೀಚ್ನಲ್ಲಿ ಒಂದು ಕಡೆ ಸಮುದ್ರ, ಒಂದು ಕಡೆ ಕಡಲ ತೀರ, ಮತ್ತು ಒಂದು ಕಡೆ ಇವು ನಮ್ಮ ಯುದ್ಧ ನೌಕೆ, ಆಮೇಲೆ ಈ ಯುದ್ಧ ವಿಮಾನ ಸಹಿತ ನೋಡಲಿಕ್ಕೆ ಸಿಗುವಂಥದ್ದು ಅಪರೂಪದ ಇದು ದರ್ಶನ ಆಗ್ತದೆ. ಇದು ಪ್ರವಾಸೋದ್ಯಮಕ್ಕೂ ಸಹಿತ ಒಂದು ಉತ್ತೇಜನ ಕೊಟ್ಟ ಹಾಗೆ, ಅದರ ಅಭಿವೃದ್ಧಿ ಸಹಿತ ಆಗ್ತದೆ. ಹೀಗೆ ಅನೇಕ ಇಲ್ಲಿ ತಿಳುಮಾತಿ ಇರ್ಬೋದು, ಅನೇಕ ಬೀಚ್ಗಳು ಇದ್ದಾವೆ. ಅವೆಲ್ಲ ಸಹಿತ ಅಭಿವೃದ್ಧಿ ಪಡಿಸಬೇಕು, ಪ್ರವಾಸೋದ್ಯಮ ಹೆಚ್ಚಾಗಬೇಕು. ಯಾಕಂದರೆ ಪ್ರವಾಸೋದ್ಯಮ ಹೆಚ್ಚಾದಾಗ ಮಾತ್ರ ಇಲ್ಲಿ ಹಣದ ಒಳಹರಿವು ಬರಲಿಕ್ಕೆ ಸಾಧ್ಯ, ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಈ ಜನರಿಗೂ ಸಹಿತ ಅನುಕೂಲ ಆಗ್ತದೆ. ಇದೊಂದು ಒಳ್ಳೆ ಬೆಳವಣಿಗೆ. ಇನ್ನು ಕಾರವಾರಕ್ಕೆ ಆಗಮಿಸಿದ ಐಎನ್ಎಸ್ ಚಾಪೆಲ್ ಯುದ್ಧ ನೌಕೆಯನ್ನ ಈ ಮೊದಲು ಜಿಲ್ಲಾಡಳಿತ ನಿರ್ವಹಣೆ ಮಾಡುತ್ತಿತ್ತು. ಇದಾದ ನಂತರ ನಗರಸಭೆಗೆ ನಿರ್ವಹಣೆ ಜವಾಬ್ದಾರಿ ವಹಿಸಲಾಗಿತ್ತು. ನಂತರ ಮತ್ತೆ ಜಿಲ್ಲಾಡಳಿತದ ಅಡಿಯಲ್ಲಿಯೇ ನಿರ್ವಹಣೆ ಪ್ರಾರಂಭಿಸಲಾಗಿತ್ತು. ನೌಕೆಗೆ ಪ್ರತಿನಿತ್ಯ ನೂರಾರು ಪ್ರವಾಸಿಗರು ಆಗಮಿಸುತ್ತಿದ್ದು, ಕಳೆದ 18 ವರ್ಷದಿಂದ ಲಕ್ಷಕ್ಕೂ ಅಧಿಕ ಜನ ಈ ನೌಕೆಯ ಮಾಹಿತಿಯನ್ನ ಪಡೆದಿದ್ದಾರೆ. ನೌಕೆ ವೀಕ್ಷಣೆಗೆ ಬರುವ ಪ್ರವಾಸಿಗರು ನೌಕೆಯಲ್ಲಿನ ಕಾರ್ಯಚಟುವಟಿಕೆ, ನೌಕೆಯ ಸಿಬ್ಬಂದಿಗಳು ಯಾವ ರೀತಿ ಜೀವನ ಶೈಲಿ ನಡೆಸುತ್ತಿದ್ದರು, ಯಾವ ರೀತಿ ಕಡಲಿನಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು, ಜೊತೆಗೆ ಭಾರತೀಯ ನೌಕಾಪಡೆಯ ಕಾರ್ಯ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನ ಒದಗಿಸುವ ಕಾರ್ಯವನ್ನ ಮಾಡುತ್ತಿದ್ದಾರೆ. ಇನ್ನು ಪ್ರವಾಸಿಗರಿಂದ ಸಣ್ಣ ಪ್ರಮಾಣದ ಹಣವನ್ನ ಸಹ ಸಂಗ್ರಹಿಸುತ್ತಿದ್ದು, ಕಳೆದ 10 ವರ್ಷದಲ್ಲಿ ಲಕ್ಷಗಟ್ಟಲೆ ಆದಾಯವನ್ನ ಜಿಲ್ಲಾಡಳಿತಕ್ಕೆ ನೌಕೆಯಿಂದ ತಂದುಕೊಟ್ಟಿದೆ. ನೌಕೆಯ ರಿಪೇರಿ ಕಾರ್ಯ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಪದೇ ಪದೇ ಹಾಳಾಗದಂತೆ ರಿಪೇರಿ ಕಾರ್ಯ ಮಾಡಲಿ ಎನ್ನುವುದು ಸ್ಥಳೀಯರ ಆಗ್ರಹ. ಕಾರವಾರ ಒಂದು ಕಾಶ್ಮೀರ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಜನರು ಇಲ್ಲಿ ಕಾರವಾರಕ್ಕೆ ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ, ಒಂದು ಪ್ರವಾಸೋದ್ಯಮ ಇದೆ, ಅಂದರೆ ಒಂದು ಬೀಚ್ ಇದೆ, ಒಂದು ಏನಾರ ಕಡಲ ತೀರದಲ್ಲಿ ನಾವು ಏನಾರು ಮಾಡುವ ಅಂದರೆ ಟೂರಿಸಮ್ ಒಂದು ಒಳ್ಳೆ ಇದೆ ಅಂತ ಹೇಳ್ಕೊಂಡು ಬರ್ತಾರೆ.
ಆದರೆ ನಮ್ಮ ಕಾರವಾರದಲ್ಲಿ ಏನಾಗಿದೆ, ಒಂದೇ ವರ್ಷ ಏನು ಮಾಡಿದ್ರು ಒಂದೇ ವರ್ಷ, 2ನೇ ವರ್ಷಕ್ಕೆ ಹೋಯ್ತು ಸತ್ಯಾನಾಸೆ ಅದು. ಯಾಕಂದರೆ ಇದು ನಾನು ನೋಡ್ತಾ ಇದ್ದೇನೆ, ಮ್ಯೂಸಿಯಂ ಅಂತಿತ್ತು, ಮ್ಯೂಸಿಯಮ್ಮು ಸರ್ವನಾಶ ಆಯಿತು. ಈಗ ವಾರ್ಷಿಪ್ ಇದೆ, ಇವತ್ತು ವಾರ್ಷಿಪ್ಪಿಗೆ ಭಾಳ ಜನ ನೋಡ್ತಾರೆ, ಯಾಕೆಂದರೆ ಯುದ್ಧ ನೌಕೆ ಅದು. ಭಾಳಷ್ಟು ಜನರು ಅದಕ್ಕೆ ಯುದ್ಧ ನೌಕೆಗೆ ಗೌರವ ಕೊಡ್ತಾರೆ. ನಮ್ಮ ವಿಮಾನ ನೋಡುವ ಒಳಗಡೆ ಯಾವ ರೀತಿ ಇದೆ, ಅಲ್ಲಿ ಒಳಗಡೆಯ ಸಿಬ್ಬಂದಿಗಳು ಕೂಡ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಅಂದರೆ ಜನರಿಗೆ ಒಂದೊಂದು ಇದೇನು ಅಂತ ಹೇಳ್ಕೊಂಡು ಚೆನ್ನಾಗಿ ಮನವರಿಕೆ ಮಾಡಿಕೊಂಡು ಜನರಿಗೆ, ಟೂರಿಸಂ ಜನರಿಗೆ ಹೇಳ್ತಾರೆ. ಆದರೆ ಇತ್ತೀಚೆಗೆ ಅಷ್ಟೇ ಬಂದಾಗಿತ್ತದು. ಈಗ ಸರ್ಕಾರದಿಂದ 40 ಲಕ್ಷ ಪರಿಹಾರ ಸಿಕ್ಕಿದೆ ದುರಸ್ತಿ ಮಾಡಲಿಕ್ಕೆ. ಆದರೆ ಇದು ದುರಸ್ತಿ ಖಾಲಿ ಈಗಷ್ಟೇ ಸೀಮಿತ ಆಗಬಾರ್ದು, ಇದು ಲೈಫ್ ಲಾಂಗ್, ನಾವು ಸಾಯುವವರೆಗೂ ಕೂಡ ಇದು ಯುದ್ಧ ನೌಕೆ ಹೀಗೆ ಇರಬೇಕು. ಯಾಕಂದರೆ ವರ್ಷವೂ ಕೂಡ ಇದೇ ರೀತಿ ಅಂದರೆ ಮುಂದುವರಿಬೇಕು. ಯಾಕಂದರೆ ಇವತ್ತು ಜನ ಏನು ಹೇಳ್ತಾರೆ, ಇಲ್ಲ ಅಲ್ಲಿ ಒಂದು ಯುದ್ಧ ನೌಕೆ ಇದೆ, ನಮ್ಮ ಬೀಚ್ ಹತ್ರ, ಒಂದು ಕಾರವಾರ ಬೀಚ್ ಹತ್ರ ಒಂದು ಯುದ್ಧ ನೌಕೆ ಇದೆ, ಚೆನ್ನಾಗಿ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಜನ ಬಂದಂಥವ್ರು ಹೊರ ರಾಜ್ಯದಿಂದ, ಹೊರ ಜಿಲ್ಲೆಯಿಂದ ಬಂದವರು ನಿರಾಸೆ ಆಗಬಾರ್ದು, ಇದು ಬಂದು ಬೀಳ್ಬಾರ್ದು ಮತ್ತೆ. ಯಾಕಂದರೆ ಈಗಾಗಲೇ 40 ಲಕ್ಷ ದುರಸ್ತಿಗೆ ಸರ್ಕಾರ ನೀಡಿದೆ, ಒಂದು ಹಣನ ಬಿಡುಗಡೆ ಮಾಡಿದೆ. ಇದು ಹೀಗೆ ಸೀಮಿತ ಆಗಬೇಕು. ವರ್ಷ ಇದಕ್ಕೆ ಸರ್ಕಾರ ಈ ರೀತಿ ಹಣನ ಬಿಡುಗಡೆ ಮಾಡಿಕೊಂಡು, ಮತ್ತು ಅಲ್ಲಿ ಏನದೆ ಒಂದು ಇದು ತೊಗೊಳ್ತಾರೆ, ನಮ್ಮ ಹತ್ರ ಒಂದು ಪ್ರವಾಸದಿಂದ ಬಂದಂಥ ಜನರ ಹತ್ರ ಟಿಕೆಟ್ ತೊಗೊಳ್ತಾರೆ. ಆ ಟಿಕೆಟ್ ಎಷ್ಟು ಫಂಡ್ ಆಗುತ್ತೆ ಅದರಿಂದ ಕೂಡ ಇವರು ದುರಸ್ತಿ ಮಾಡಬೇಕಂತ ಹೇಳ್ಕೊಂಡು ನಾನು ಸರ್ಕಾರಕ್ಕೂ ಮನವರಿಕೆ ಮಾಡ್ತೇನೆ. ಅಲ್ಲಿ ಯಾರಿದ್ದಾರೆ, ಅಲ್ಲಿ ಯಾರು ತೊಗೊಳ್ತಾರೆ ಆ ಟೆಂಡರು, ಅವ್ರಿಗೂ ಕೂಡ ನಾನು ಮನವರಿಕೆ ಮಾಡ್ತಾ ಇದ್ದೇನೆ. ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳು ಮ್ಯೂಸಿಯಂ ಆಗಿರುವುದು ಮುಂಬೈ, ಗೋವಾ ಹಾಗೂ ರಾಜ್ಯದಲ್ಲಿ ಕೇವಲ ಕಾರವಾರದ ಟಾಗೋರ್ ಕಡಲ ತೀರದಲ್ಲಿ ಮಾತ್ರ. ರಾಜ್ಯದ ಜನತೆಗೆ ನೌಕಾಪಡೆಯ ಬಗ್ಗೆ ಮಾಹಿತಿ ಒದಗಿಸುವ ಇರುವ ನೌಕೆ ಐಎನ್ಎಸ್ ಚಾಪೆಲ್ ಮಾತ್ರ. ಒಟ್ಟಿನಲ್ಲಿ ದೇಶ ರಕ್ಷಣೆಗಾಗಿ 29 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದ ಐಎನ್ಎಸ್ ಚಾಪೆಲ್ ಯುದ್ಧ ನೌಕೆ ಶಿಥಿಲಾವಸ್ಥೆಗೆ ತಲುಪಿದ್ದು ನಿಜಕ್ಕೂ ದುರಂತವೇ. ಸದ್ಯ ಉತ್ತರ ಕನ್ನಡ ಜಿಲ್ಲಾಡಳಿತ ರಿಪೇರಿ ಕಾರ್ಯಕ್ಕೆ ಇಳಿದಿದ್ದು, ಶೀಘ್ರದಲ್ಲೇ ಪ್ರವಾಸಿಗರ ವೀಕ್ಷಣೆಗೆ ನೌಕೆ ಸಿಗುವ ಮೂಲಕ ಕಾರವಾರದ ಪ್ರವಾಸೋದ್ಯಮ ಬೆಳೆಯಲಿ ಎನ್ನುವುದು ಕಾರವಾರಿಗರ ಆಗ್ರಹ. ಕೇಂದ್ರ ಪ್ಲಸ್ ನ್ಯೂಸ್, ಕಾರವಾರ.